ನನಗೆ. ಬಟ್ ಆದ್ರೂ ಆಂಟಿ, ನೀವು ಹೆಣ್ಮಕ್ಳೇ ಸ್ಟ್ರಾಂಗ್ ಹುಡುಗರು ಅಂತ ತೋರಿಸ್ಕೊಟ್ಟಿದ್ದೀರಾ. ಮುಂದೆ ನಿಂತು ಎಲ್ಲದನ್ನು ಮಾಡಿ ಅಂಡ್ 200 ಜನ ಪ್ಲಸ್ ವುಮೆನ್ ಅದೇ ಮೆನ್ ಪವರ್ನ ಇಟ್ಕೊಂಡು ಮಾಡೋದಷ್ಟು ಸುಲಭದ ಕೆಲಸ ಅಲ್ಲ. ಅವರೇ ಬೇಡದಲ್ಲಿ ನಾವು ಒಂದು 5 ಐಟಮ್ ಮಾಡೋದು ಅಷ್ಟೇ ನಾನು ನೋಡಿದ್ರು. ನೀವು 100ಕ್ಕೂ ಹೆಚ್ಚು ಐಟಮ್ನ ಅದ್ರ ಪ್ರಯೋಗ ಮಾಡಿ ಜನರಿಗೆ ಇಷ್ಟ ಆಗೋ ಥರ ಮಾಡಿದ್ರ. ಸಿಕ್ಕಾಬಳೆ ಖುಷಿ ಆಯಿತು. ಹಾಗೆ ವಾಸರಿ ಕಾರ್ನಮೆಂಟ್ಸ್ ಸ್ವಾತಿ ಅವರು, ಚೇತನ್ ಅವರು, ಆಂಟಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ನಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೂ ಒಂದು ಪುಟ್ಟ ಸ್ಟಾಲ್ ಕೊಟ್ಟಿದ್ದಾರೆ ನಮ್ಮ ಹೌಸ್ ಆಫ್ ಫ್ಲವರ್ಸ್ಗೆ. ನಂಗೆ ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಸ್ಟಾಲ್ ಇಡಬೇಕು ಅಂತ. ಸುಮ್ಮನೆ ಮೇಳ ಹೇಗೆ ನಡೆಯುತ್ತೆ ಅಂತ ಕಾಲ್ ಮಾಡಿದ್ರೆ, ನೀನು ಯಾಕೆ ಸ್ಟಾಲ್ ಇಡಬಾರ್ದು ಅಂತ ಅವರೇ ನನಗೆ ಹೇಳಿದ್ದು. ಅಂಡ್ ಎಲ್ಲಿ ನಾವು ಬೆಳೆಯೋಣ ನೀನು ಬೆಳಿ ಅಂತ ಹೇಳಿ ಕಾಯಿಸ್ತಿದ್ವಿ. ನಮ್ಮ ತಾರಮ್ಮ ನಮ್ಮ ಮನೆಯ ಹೆಣ್ಮಗಳು 26 ವರ್ಷದಿಂದ 1 ವರ್ಷನ ಅವ್ರು ಮಿಸ್ ಮಾಡಿದ್ದೇ ಇಲ್ಲ. ನನ್ನ ಅಷ್ಟೊಂದು ಹಚ್ಕೊಂಡಿದ್ದಾರೆ ಒಂದು ಫ್ಯಾಮಿಲಿ ಅಂತ. ಹಾಗೆಯೇ ನಮ್ಮ ಮೀಡಿಯಾದವರು ಇಷ್ಟು ವರ್ಷದಿಂದಲೂ ನನಗೆ ತುಂಬಾ ಸಪೋರ್ಟ್ ಆಗಿ ಬಂದಿದ್ದಾರೆ. ನಮ್ಮ ರೈತರು ಮಗಡಿ ಲೋಕೇಶ್ ಅವರು ಮತ್ತು ವಾಸಣ್ಣ ಅವರು ಸಹ ನಮಗೆ ತುಂಬಾ ಸಪೋರ್ಟ್ ಆಗಿದ್ದಾರೆ. ಇಲ್ಲ ಎಲ್ಲರಿಗೂ ನಮ್ಮ ಈ ಕಡೆ ಟ್ರಾಫಿಕ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮೀಡಿಯಾ ಇರ್ಬೋದು. ಇವತ್ತು ಪ್ರತಿ ವರ್ಷದ ಒಂದು ಹೆಣ್ಣುಮಗಳು ಇಷ್ಟು ಜೋರಾಗಿ ಮಾಡಬೇಕು ಅಂತ ಹೇಳಿದ್ರೆ ಅದು ಬಹಳ ಶ್ಲಾಘನೀಯ. ಸೊ ನಮಗೆ ನಮ್ಮ ಹುಡುಗಿ ನೋಡಿದಾಗ ಬಹಳ ಸಂತೋಷ ಆಗುತ್ತೆ. ಯಾಕಂದರೆ ಶಿ ಇಸ್ ಅ ವಂಡರ್ಫುಲ್ ಗರ್ಲ್. ಜೋರಾಗಿ ವ್ಯವಹಾರ ಮಾಡ್ತಾ ಇದ್ದಾಳೆ. ಈಶ್ವರನು ಅವಳಿಗೆ ಸಾಕಷ್ಟು ಶಕ್ತಿ ಕೊಟ್ಟು ಜೋರಾಗಿನ್ನೂ ಮಾಡಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ನಮ್ಮವಳು ಏನು ಮಾಡ್ತಾಳೆ, ಸೀದಾ ಬಂದು ನನ್ನ ಹತ್ರ ಕೇಳ್ತಾಳೆ, ಯಾರು ನನಗೊಂದು ಕೊಡಿ ಒಂದು ಜಾಗ ಅಂತ ಹೇಳ್ಬಿಟ್ಟು ಬಂದು ಕೇಳಿದಾಗೆಲ್ಲೂ. ಯಾಕಂದರೆ ಒಂದು ಹೆಣ್ಣುಮಗಳು ಇಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದಾಗ ನಮಗೆಲ್ಲರಿಗೂ ಭಾಳ ಸಂತೋಷ ಆಗುತ್ತೆ. ಇತ್ತೀಚೆಗೆ ಹೆಣ್ಣುಮಕ್ಕಳು ಜಾಸ್ತಿ ಮುಂದಕ್ಕೆ ಬರ್ತಾ ಇದ್ದಾರೆ. ನಮ್ಮವರು ಸ್ವಲ್ಪ ಜಾಸ್ತಿ ಮುಂದಕ್ಕೆ ಬರಲಿ ಅಂತ ನಿಮ್ಮೆಲ್ಲರಿಗೂ ನಾನು ಹಾರೈಸ್ತೀನಿ. ಈ ಒಂದು ಅದ್ಧೂರಿಯಾಗಿರುವ ಕಾರ್ಯಕ್ರಮ ಭಾಳ ಚೆನ್ನಾಗಿದೆ, ಸೊಗಸಾಗಿದೆ. ಒಳ್ಳೆ ವಾತಾವರಣದಲ್ಲಿ ನಮ್ಮವಳು ಮಾಡಿದ್ದಾಳೆ. ಅವಳಿಗೆ ಎಲ್ಲ ವಿಧದಲ್ಲೂ ಆ ಈಶ್ವರನ ಪರಿಪೂರ್ಣವಾದ ಆಶೀರ್ವಾದ ಇರಲಿ ಅಂತ ಹಾರೈಸ್ತೀನಿ. ಅದೇ ರೀತಿ ನಾವೆಲ್ಲರೂ, ನೀವೆಲ್ಲರೂ ಅವಳ ಜೊತೆ ಸೇರಿ ಈ ಒಂದು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ತೀನಿ. ಹೋದ ವರ್ಷ 25ನೇ ವರ್ಷ ಬೆಳ್ಳಿ ಹಬ್ಬ ಮಾಡಿದ್ವಿ. ಇದು 26ನೇ ವರ್ಷ. ಯಾಕಂದ್ರೆ ಈ ಅವರೇ ಬೆಳೆ ಗ್ರಾಹಕರು ಹೆಚ್ಚಾಗ್ತಾ ಇದ್ದಾರೆ. ಆದ್ರಿಂದ ಬೆಳೆನೂ ಜಾಸ್ತಿ ಮಾಡ್ತಾರೆ. ನಮ್ಮ ರೈತ ಬಾಂಧವರು ಬೆಳೆನೂ ಬೆಳೀತಾ ಬಂದಿದ್ದಾರೆ. ಮುಂಚೆ ಅಂದ್ರೆ ಒಂದು 10 ಜನ 15 ಜನ ಸ್ವಲ್ಪ ಒಂದು 100 kgನೂ ಇದಕ್ಕೆ ಬೆಳೆ ತಂದು ಕೊಡ್ತಾ ಇರ್ಲಿಲ್ಲ.
ನಾವು ಪಾಪ ಅವ್ರಿಗೆ ಎಲ್ಲ ಅಲ್ಲಿ ಚೆಲ್ಲಾಡ್ಬಿಟ್ಟು ಹೊಟ್ಟೋಗ್ಬಿಡೋರು. ನಾನು ಕಾಂಡಿಮೆಂಟ್ಸ್ ಅಲ್ಲಿ ತಗೊಂಡು ಫ್ರೈ ಮಾಡಿ ಅದನ್ನ ವಿವಿಧ ರೂಪಗಳಲ್ಲಿ ಎಲ್ಲ ತಿಂಡಿ ತಿನಿಸುಗಳನ್ನ, ನಮ್ಮ ಸೊಗಡು ಸಂಪ್ರದಾಯ ತಿನಿಸುಗಳನ್ನ ಅವರೆಕಾಳಿಂದಾನೇ ಮಾಡ್ಬೋದು ಅಂತ ತೋರಿಸ್ಕೊಡ್ಬೇಕು ಅಂತ ನಮ್ಮ ಮೂಲ ಉದ್ದೇಶ. ರೈತರು ಚೆನ್ನಾಗಿದ್ರೇನೆ ನಾವು ಚೆನ್ನಾಗಿ. ಈಗ ಅವರು ನಮ್ಗೆ ತುಂಬಾ ಸಪೋರ್ಟ್ ಆಗಿ ಎಷ್ಟು ನಮಗೆ ಬೆಳೆ ಬೇಕೋ ಅಷ್ಟು ಬೆಳೆದು ನಮ್ಗೆ ಇಲ್ಲೇ ಡೈರೆಕ್ಟ್ ಆಗಿ ತಂದು ಕೊಡ್ತಾ ಇದ್ದಾರೆ. ಅವರೇ ಡೈರೆಕ್ಟ್ ಆಗಿ ಮಾರಾಟನೂ ಮಾಡ್ತಿದ್ದಾರೆ. ಮಧ್ಯದಲ್ಲಿ ಯಾವುದೇ ದಲ್ಲಾಳಿಗಳು ಇಲ್ಲ. ನಮ್ಮ ವಾಸಣ್ಣ ಅವರು 125 ವೆರೈಟಿ ಹಿತಕ್ ಬೆಳೆಯಿಂದ ನಾವು ಗ್ರಾಹಕರಿಗೆ ಕೊಡ್ತಾ ಇದೀವಿ. ನಮ್ಮ ಗ್ರಾಹಕರು ನಮ್ಮನ್ನ ಕೇಳ್ತಾನೆ ಇರ್ತಾರೆ 3 ತಿಂಗಳ ಮುಂಚೆನೆ, ಈ ವರ್ಷ ಏನು ಹೊಸದಾಗಿ ಕೊಡ್ತೀರಾ ಅಂತ. ಆದ್ರಿಂದ ನಾವು ಏನೋ ಒಂದು ಚಿಂತನೆ ಮಾಡಿ, ಈಗ ನನ್ನ ಮಕ್ಕಳು ನನಗೆ ತುಂಬಾ ಅವರೇ ಎಲ್ಲ 80% ಸಹಕಾರ ಕೊಡ್ತಾರೆ. ನಾನೇನಿದ್ರು ರೆಸಿಪಿ ಕ್ವಾಲಿಟಿ ಚೆಕ್ ಮಾಡೋದು, ನಮ್ಮ ಸ್ಟಾಫ್ಗೆ ಯಾರು ಹೆಡ್ ಕುಕ್ ಇರ್ತಾರೋ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಹೇಳೋದು. ಆದ್ರಿಂದಾನೇ ಇದು ಕ್ವಾಲಿಟಿ ಕಾಪಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಗ್ರಾಹಕರು ಇಷ್ಟಪಟ್ಟು ಬರ್ತಾ ಇದ್ದಾರೆ. ನಮ್ಗೆ ಮೀಡಿಯಾ ಅವರು ನನ್ನ ಸ್ಟಾರ್ಟ್ ಮಾಡ್ದಾಗಿದ್ದಾನು ನಮ್ಗೆ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ನಿಮಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮೇಡಮ್, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯಾರ್ಯಾರು ಬಂದಿದ್ರು ಮೇಡಮ್? ಶಿವಣ್ಣ, ಮಳವಳ್ಳಿ ಶಿವಣ್ಣ ಅವ್ರು ಬಂದ್ರು, ಅಮರ್ನಾಥ್ ಅವರು ಬಂದ್ರು, ಮತ್ತೆ ನಮ್ಮ ಮನೆ ಹೆಣ್ಮಗಳು ತಾರಮ್ಮ ಬಂದಿದ್ರು. ಅವ್ರು 26 ವರ್ಷದಿಂದ 1 ವರ್ಷನೂ ತಪ್ಪಿಸ್ಕೊಂಡಿಲ್ಲ. ಮತ್ತೆ ಸುಮಾರು ಆರ್ಟಿಸ್ಟ್ಗಳು ಬಂದಿದ್ರು. ಈಗ DK ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಅವ್ರದ್ದು ಟೈಮಿಂಗ್ಸ್ ಹೇಳಕ್ ಆಗೋದಿಲ್ಲ, ಅವ್ರ ಶೆಡ್ಯೂಲ್ ಹೆಂಗಿರುತ್ತೆ ಏನು ಅಂತ. ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತೆ 4ನೇ ತಾರೀಕುವರೆಗೂ ಇದು ನ್ಯಾಷನಲ್ ಕಾಲೇಜ್ ನಲ್ಲಿ ನಡೆಯುತ್ತೆ. ಹೊಸ ಮಕ್ಕಳಿಗೆ ಎಂಜಾಯ್ಮೆಂಟ್ ಇದೆ, ಎಂಟರ್ಟೈನ್ಮೆಂಟ್ ಇದೆ. ಹೊಸ ವರ್ಷ ಎಲ್ಲಾರು ಇಲ್ಲಿ ಬಂದು ಆಚರಣೆ ಮಾಡ್ಲಿ, ಎಲ್ಲಾ ಮಕ್ಕಳು ಖುಷಿ ಪಡ್ಲಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲಾರನ್ನು ಕಾಪಾಡ್ಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ತಮ್ಮ ಪರಿಚಯ ಮಾಡ್ಬಿಡಿ ಮೇಡಮ್. ಹಂಗೆ ನನ್ನ ಹೆಸರು ಗೀತಾ ಅಂತ, ನನ್ನ ಮಗಳು ಸ್ವಾತಿ, ಮಗ ಚಂದನ್. ಮತ್ತೆ ನಮ್ಮ ಯಾವ್ದೇ ಯೂನಿಟ್ ಇದೆ, ಎಲ್ಲರೂ ಒಂದು 25 ಜನ. ಅವರು 5 ದಿನಗಳಿಂದ ಇದು ಸೆಟಪ್ ಮಾಡೋದಕ್ಕೆ ಕಷ್ಟಪಟ್ಟಿದ್ದಾರೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಬೆಂಗಳೂರಿನ ಐತಿಹಾಸಿಕ ಅವರೇ ಮೇಳದಲ್ಲಿ ನಾವು ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘದಿಂದ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಶ್ರೀಗಂಧ ಮಾರಾಟವನ್ನ ಪ್ರಾರಂಭ ಮಾಡಿದ್ದೇವೆ. ಈ ಮಾರಾಟದ ಸಮಯದಲ್ಲಿ ಅಗತ್ಯ ಇರೋರು ಅಪ್ಪಟವಾದ ಶ್ರೀಗಂಧವನ್ನ ಸರ್ಕಾರಿ ದರಕ್ಕಿಂತ ಕಡಿಮೆಯಾಗಿ ಇಲ್ಲಿ ಖರೀದಿ ಮಾಡಬಹುದು. ಮತ್ತು ಈ ಶ್ರೀಗಂಧ ಎಲ್ಲಿ ಬೆಳೆಯುತ್ತೆ, ಯಾವ ರೈತರ ಜಮೀನಲ್ಲಿ ಬೆಳೆಯುತ್ತೆ, ಮತ್ತು ಅದರ ಸರ್ವೆ ನಂಬರು ಮತ್ತು ವಿಳಾಸದ ಜೊತೆಗೆ ಸರ್ಟಿಫಿಕೇಟ್ ಆಫ್ ಆರಿಜಿನ್ ನೊಂದಿಗೆ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಮಾರುಕಟ್ಟೆಯಲ್ಲಿ ಈಗ ಬರ್ತಾ ಇರತಕ್ಕಂಥದ್ದು ಡೂಪ್ಲಿಕೇಟ್ ಶ್ರೀಗಂಧ, ಸೆಂಟ್ ಹೊಡೆದಿರೋ ಶ್ರೀಗಂಧ. ನಮ್ದು ರೈತರ ಹೊಲದಿಂದ ನೇರವಾಗಿ ನಾವು ಸಂಸ್ಕರಿಸಿ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ಇದರ ಸದುಪಯೋಗವನ್ನ ಪಡೆದುಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇದ್ರ ಜೊತೆಗೆ ಶ್ರೀಗಂಧದ ಬೀಜದಿಂದಾನು ಕೂಡ ಎಣ್ಣೆ ಮಾಡ್ತಾ ಇದ್ದೀವಿ. ಶ್ರೀಗಂಧದ ಎಣ್ಣೆ ಜೊತೆಗೆ ಶ್ರೀಗಂಧದ ಬೀಜದ ಎಣ್ಣೆನೂ ಕೂಡ ಇನ್ನು ಮುಂದೆ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದರ ಸದುಪಯೋಗವನ್ನ ಪಡ್ಕೊಳ್ಬೇಕು ಅಂತ ನಾನು ಗ್ರಾಹಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಕೆ ಅಮರನಾರಾಯಣ. ನಾನು ನಿವೃತ್ತ IAS ಅಧಿಕಾರಿ. ನಾನು ಶ್ರೀಗಂಧ ಬೆಳೆಗಾರರ ಸಂಘದ ಅಧ್ಯಕ್ಷನಾಗಿ ಶ್ರೀಗಂಧ ಬೆಳೆಗಾರ ಅಂತ ರೈತರ ಹಿತಕ್ಕಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ನಾಡಿನ ಅಸ್ಮಿತೆಯಾದ ಶ್ರೀಗಂಧ ಮತ್ತಷ್ಟು ಪ್ರಚಾರಕ್ಕೆ ಬರಲಿ ಮತ್ತು ಪ್ರಖ್ಯಾತಿಗೊಳ್ಳಲಿ. ಕನ್ನಡ ನಾಡು ಚಂದನದ ಬೀಡು ಎಂದಾಗಿತ್ತು. ಮುಂದೆಯೂ ಆ ಖ್ಯಾತಿಯನ್ನು ಉಳಿಸಿಕೊಳ್ಳುವ ದಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಧನ್ಯವಾದಗಳು. ಇದು ನಮ್ದು ಫ್ರೆಸ್ಲಿ ಅಂತ ಆರ್ಗ್ಯಾನಿಕ್ ಬ್ರ್ಯಾಂಡ್. ಇದು ಇಂಡಿಯಾದಲ್ಲೇ ಫಸ್ಟ್ ಕೆಮಿಕಲ್ ಫ್ರೀ ಸರ್ಟಿಫೈಡ್ ಆರ್ಗ್ಯಾನಿಕ್, ಜೈವಿಕ್ ಭಾರತ್ ಎಲ್ಲ ಸರ್ಟಿಫಿಕೇಶನ್ಸ್. ಸೊ 100% ಪ್ಯೂರ್, ನೋ ಕೆಮಿಕಲ್ಸ್ ಏನೂ ಇರೋದು, ಮಿಲೆಟ್ ಬೇಸ್ ಇರುತ್ತೆ. ಸೊ ನಾವು ಯೂಸ್ ಮಾಡೋ ಸ್ವೀಟ್ನರ್ಸ್ ಕೂಡ ಡೇಟ್ಸ್, ಹನಿ ಮತ್ತೆ ಎಲ್ಲಾನು ಕೆಮಿಕಲ್ ಫ್ರೀ ಇದೆ. ಸೊ ಯು ಕ್ಯಾನ್ ಟ್ರೈ. ನಮ್ಮ ಹತ್ರ ಹಲವಾರು ಆಪ್ಷನ್ಸ್ ಇದೆ. ಸೊ ನಮ್ಮ ಹತ್ರ ಬ್ಯಾಂಗ್ಳೂರಲ್ಲಿ ಮತ್ತೆ ಹೈದರಾಬಾದ್ ಅಲ್ಲಿ ನೀವು ಆರ್ಡರ್ ಮಾಡಿದ್ರೆ 100 ನಿಮಿಷದ ಒಳಗಡೆ ನಿಮಗೆ ಡೆಲಿವರಿ ಸಿಗುತ್ತೆ. ಸೊ ಅದೇ ರೀತಿ ನಮ್ಮ ಹತ್ರ ಇನ್ನೊಂದು ಆಪ್ಷನ್ ಕೂಡ ಇದೆ. ಸೊ ನೀವು ಬೇಕಾದ್ರೆ ಆರ್ಡರ್ ಮಾಡ್ಬೋದು. ನೀವು ಆರ್ಡರ್ ಪ್ಲೇಸ್ ಮಾಡಿದ ನಂತರ ನಾವು ಪ್ರಿಪೇರ್ ಮಾಡಿ
ಸೊ ಅದು ನಿಮ್ಗೆ 2-3 ಡೇಸ್ ಅಲ್ಲಿ ಬರುತ್ತೆ. ಸೊ 2 ಆಪ್ಷನ್ ಕೂಡ ಇದೆ. ನಮ್ಮ ಹತ್ರ ಪ್ರೀಮಿಕ್ಸ್ ಬ್ರೇಕ್ಫಾಸ್ಟ್ ಕೂಡ ಸಿಗುತ್ತೆ. ಸೊ ಇಡ್ಲಿ ದೋಸಾ ಪ್ರೀಮಿಕ್ಸ್, ಚಪಾತಿ ಅಂಡ್ ಉಪ್ಮಾ, ಪೊಂಗಲ್ ಎಲ್ಲ ಪ್ರೀಮಿಕ್ಸ್ ಸಿಗುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ನೀವು ಆರ್ಡರ್ ಮಾಡಿದ್ರೆ 100 minutes ಅಲ್ಲಿ ಡೆಲಿವರಿ ಸಿಗುತ್ತೆ. ಅಬೌವ್ 399 ನಿಮಗೆ ಫ್ರೀ ಡೆಲಿವರಿ ಸಿಗುತ್ತೆ. ಇವತ್ತು ಇಲ್ಲಿ ಅವರೇ ಬೇಡ ಮೇಲೆ ನೀವು ಬಂದು ಪಾರ್ಟಿಸಿಪೇಟ್ ಮಾಡಿ ನಮ್ಮ ಹತ್ರ ಎಲ್ಲಾನು ಇದೆ. ಎಲ್ಲ ಸ್ಯಾಂಪಲ್ಸ್ ನೀವು ಟೇಸ್ಟ್ ಮಾಡ್ಬೋದು. ಟೇಸ್ಟ್ ಮಾಡಿ ನಿಮ್ಗೆ ಕ್ಲೀನ್ ಫುಡ್ ಕೆಮಿಕಲ್ ಫುಡ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಪ್ಯೂರ್ ಎಷ್ಟು ಏನು ಅಂತ. ಸೊ ಬಂದು ಎಲ್ಲರೂ ಟ್ರೈ ಮಾಡ್ಬೇಕಾಗಿ. ಸೂತ್ರ ಕ್ರಿಸ್ಟಲ್ಸ್ ಅಂತ ನಮ್ಮಲ್ಲಿ ಕ್ರಿಸ್ಟಲ್ ಸಿಗುತ್ತೆ. ಕ್ರಿಸ್ಟಲ್ಸ್ ಅಂದ್ರೆ ಎಷ್ಟೋ ಕಡೆ ಕ್ರಿಸ್ಟಲ್ ಸಿಗುತ್ತೆ. ನಮ್ ಕ್ರಿಸ್ಟಲ್ಸ್ ಏನಂದ್ರೆ ಇದೆಲ್ಲ ಎನರ್ಜೈಸ್ಡ್ ಕ್ರಿಸ್ಟಲ್ಸ್. ನಾವು ರೇಖಿ ಎನರ್ಜಿ ಏಂಜಲ್ ಥೆರಪಿ ಮೂಲಕ ಕ್ರಿಸ್ಟಲ್ಸ್ ನ ಎನರ್ಜೈಸ್ ಮಾಡಿ ಕಸ್ಟಮರ್ಸ್ ಗೆ ಪ್ರೊವೈಡ್ ಮಾಡ್ತೀವಿ. ಈಗ ಕ್ರಿಸ್ಟಲ್ಸ್ ಒಂದ್ ಮಗು ತರ, ಅದು ಮಗು ಹೇಗೆ ಹೇಳಿದ್ರು ಒಳ್ಳೇದ್ ನೋಡಿದ್ರು ಕೇಳುತ್ತೆ, ಕೆಟ್ಟದ್ ಕೇಳಿದ್ರು ಕೇಳುತ್ತೆ. ಆದ್ರೆ ಅದಕ್ಕೆ ನಾವು ಒಂದು ಎನರ್ಜೈಸ್ ಮಾಡೋದ್ರಿಂದ ನೀವು ಇದೇ ಕೆಲಸನೇ ಮಾಡ್ಬೇಕು, ನೀನು ನಮ್ಗೆ ಪ್ರಾಸ್ಪರಿಟಿನೇ ತರಬೇಕು, ನಮ್ಗೆ ಎಜುಕೇಶನ್ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿದಾಗ ಆ ಕ್ರಿಸ್ಟಲ್ಸ್ ಅದಕ್ಕೋಸ್ಕರನೇ ನಮ್ಗೆ ವರ್ಕ್ ಮಾಡುತ್ತೆ. ಅದು ಪರ್ಸನಲೈಸ್ಡ್ ಆಗಿ ನಮ್ಗೆ ಒಳ್ಳೆ ವೈಬ್ರೇಷನ್ ಕೊಡುತ್ತೆ. ನಮ್ಗೆ ಯಾವ್ದೇ ಪಾರ್ಟ್ ಆಫ್ ಲೈಫ್ ಅಲ್ಲಿ ಇಂಪ್ರೂವೈಸೇಷನ್ ಆಗ್ಬೇಕು, ಹೆಲ್ತ್ ಅಂಡ್ ವೆಲ್ತ್, ಪ್ರಾಸ್ಪರಿಟಿ, ಈ ತರ ಯಾವ್ದೇ ಪಾರ್ಟ್ ಆಫ್ ಲೈಫ್ ಅಲ್ಲೂ ನಾವು ಇಂಪ್ರೂವೈಸೇಷನ್ ಆಗ್ಬೇಕು ಅಂತಂದ್ರೆ ಕ್ರಿಸ್ಟಲ್ಸ್ ನಮಗೆ ತುಂಬಾ ಸಹಾಯ ಮಾಡುತ್ತೆ. ದೃಷ್ಟಿಗಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು, ಆಮೇಲೆ ಪ್ರಾಸ್ಪರಿಟಿ ಅಟ್ರಾಕ್ಟ್ ಮಾಡೋದಕ್ಕಾಗಿರ್ಬೋದು, ಲವ್ ಅಂಡ್ ರಿಲೇಶನ್ಶಿಪ್ ಆಗಿರ್ಬೋದು, ಆರೋಗ್ಯ ಸಮಸ್ಯೆ, ಅದು ನಮ್ಗೆ ವೈಬ್ರೇಷನ್ಸ್ ಬೇಗ ಹೀಲ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸಂಪರ್ಕ ಮಾಡಿ ಮೇಡಮ್. ನನ್ನ ಹೆಸರು ಪ್ರತಿಮಾ. ನಮ್ದು ವೇದಸೂತ್ರ ಕ್ರಿಸ್ಟಲ್ಸ್ ಅಂತ ಅವರೇ ವೇಳೆ ಮೇಳದಲ್ಲಿ ಸ್ಟಾಲ್.